ಸುಂದರವಾದಂತಹ ಮನೋಜ್ಞವಾದಂತಹ ವೇದಿಕೆಯ ಮೇಲೆ ಆಸೀನರಾದಂತಹ ಮಹಾಮನೆಯ ಕದ್ರೂಪಿ ಬಸವಣ್ಣ ನಮ್ಮ ಬಸವಾನಂದ ಸ್ವಾಮಿಗಳ ಚರಣಗಳಿಗೆ ನನ್ನ ನಮನ. ಅವೆಲ್ಲ ಶರಣೆ ಕೂಡ ನಮನಗಳು. ಊಟದ ಟೈಮ್ ಆದಾಗ ಭಾಳ ಮಾತಾಡಬಾರ್ದು ಅಂತ, ಯಾಕಂದ್ರೆ ಅವಾಗ ಮಾತು ಬರುವುದೆಲ್ಲ ಹಸಿ ಜಾಸ್ತಿ ಇರ್ತದೆ. ಹೀಗಾಗಿ ಈಗಾಗಲೇ ನಮ್ಮ ಮೃತ್ಯುಂಜಯ ಮಹಾವಿದ್ಯಾಲಯದ ಮೇಡಮ್ ಎಲಿಗಾರ್ ಮೇಡಮ್ ಅವರು ಬಸವಣ್ಣನನ್ನ ಜೀವಂತವಾಗಿ ಮೇಲೆ ತಂದು ನಿಲ್ಲಿಸ್ಬಿಟ್ಟಾರೆ. ಹೀಗಾಗಿ ಮತ್ತೆ ನಾನು ಜಾಸ್ತಿ ಮಾತಾಡೋದು ಅರ್ಥ ಇಲ್ಲ. ಒಂದು ಮಾತು ಹೇಳಿಕೆ ಇಚ್ಛೆ ಪಡ್ತೇನೆ. ಈಗ ಸಾಕಷ್ಟು ಜನ ಜಾತ್ಯತೀತೆ ಅದು ಇದು ಭಾಳ ಮಾತಾಡ್ತಾರೆ. ಈಗಿನ ಜನ ಮಾತಾಡ್ತಾರೆ ಸಾಮರಸ್ಯ, ಜಾತೀಯತೆಯಿಂದ ದೂರ ಇರಬೇಕು, ನಾವೆಲ್ಲ ಒಂದು ಐಕ್ಯ ಭಾವ ಇರಬೇಕು ಅಂತ ಈಗ ಮಾತಾಡ್ತಾರೆ. ಆದರೆ ಬಸವಣ್ಣನಂತ ಮಾನವತಾವಾದಿ ಇವರು 900 ವರ್ಷಗಳ ಹಿಂದೆ 12ನೇ ಶತಮಾನಕ್ಕೆ ಹೇಳಿದ್ರು ನಾವೆಲ್ಲ ಒಂದು ಅಂತ ಹೇಳಿ. ಅದು ಹೀಗೆ ಹೇಳಿದ್ರೆ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ಆಗಿದೆ. ಒಂದು ಮಾತಾಡೋದಷ್ಟು ಆಗಿದೆ, ಹೊರತಾಗಿ ಎಷ್ಟು ಜನರಿಗೆ ಆ ಭಾವನೆ ಇದೆ ಹೇಳ್ರಿ. ನೋಡಿ, ನೆನೆ ಮನೆ ಒಳಗೆ ನಾವು ಉಪವಾಸ ಇರ್ತೇವೆ, ಅಲ್ಲಿ ಹೋಳಿಗೆ ಮಾಡಿರ್ತಾರೆ, ತಿಂತಾರ, ಆದರೆ ಈ ಕಡೆ ಕೊಡೋದಿಲ್ಲ ಅಂತ ನನಗೆ ಸಮಾಜದಾಗ. ಆದ್ಮೇಲೆ ಒಂದು ಮಾತು ಹೇಳ್ಬೇಕಂದ್ರೆ ಮಹಾಭಾವ ಬಸವಣ್ಣ, ಅಣ್ಣ ಬಸವಣ್ಣ ಅಂತಾರೆ. ಜಗತ್ತಿನ ಎಲ್ಲಿಗೂ ಅಣ್ಣ ಯಾರಿದ್ದಾರೆ ಅವ್ರು ಕೇವಲ ಬಸವಣ್ಣ ಮಾತ್ರ. ಮತ್ತೆ ಬಸವಣ್ಣನೇ ಒಂದು ಉದಾಹರಣೆ, ಮತ್ತೆ ಯಾರು ಉದಾಹರಣೆ ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಒಂದು ವಿಷಾದನೀಯ ವಿಚಾರ ಅಂದರೆ ನನಗನ್ಸೋದ ವೈಯಕ್ತಿಕವಾಗಿ ನಮ್ಮ ಕೆಲವು ವಿಚಾರಗಳು, ಕೆಲವು ವ್ಯಕ್ತಿಗಳು ನೆನಪು ಬರೋದ ಗಾಂಧಿ ಜಯಂತಿ ಅಂತ ಗಾಂಧಿ ಜಯಂತಿ ಪಡ್ಕೊತ, ಬಾಕಿ ಇಲ್ಲ. ಈಗ 30ನೇ ತಾರೀಕಿಗೆ ಬಸವ ಜಯಂತಿ ಬಂತು ಅಂದ್ರೆ ಅವಾಗ ಬಸವಣ್ಣ ಹತ್ರ ಬರ್ತಾನೆ. ಆದ್ಮೇಲೆ ಬಸವಣ್ಣ ಅನ್ನೋದು ಕೇವಲ ಬಸವ ಜಯಂತಿಗೆ ಮಾತ್ರ ನೆನೆಸ್ಕೊಳ್ಳುವಂಥ ವ್ಯಕ್ತಿ ಎಲ್ಲರೂ ಜೀವನದುದ್ದಕ್ಕೂ ಇಡೀ ವರ್ಷ 366 ದಿವಸ ನೆನೆಸ್ಕೊಳ್ಳುವಂತಹ ಮಹಾನ್ ವ್ಯಕ್ತಿ ಅವರು. ಇಡೀ ಸಮಾಜಕ್ಕೆ ಒಂದು ಕುರುಗೋಲಾದಂಥ ವ್ಯಕ್ತಿ. ಎಷ್ಟು ನೆನೆಸ್ಕೊಳ್ತಾರೆ ಹೇಳಿದ್ರೆ, ನಾವು ಒಂದು ಸಭೆ ಸಮಾರಂಭ ಆವಾಗ ಮಾತ್ರ ಬಸವಣ್ಣ ನೆನಪಾಗ್ತದೆ. ಅವರು ಸಾವಿರಾರು ವಚನಗಳು ಬಂದ್ರೆ ಇವತ್ತೇನಾದ್ರೆ ಒಂದು ಸದೃಢವಾದಂಥ ಸಮಾಜ ನಿರ್ಮಾಣ ಆಗಿದ್ರೆ ಬಸವಣ್ಣ, ಅಲ್ಲಮ ಪ್ರಭು, ಅಕ್ಕಮಹಾದೇವಿ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಚನ್ನಬಸವಣ್ಣ ಇಂಥವರ ವಚನಗಳು ನೋಡಿ. ನೀವು ದಿನಕ್ಕೆ ಒಂದು ವಚನ ಓದಿದ್ರೆ ಸಾಕು, ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ಒಂದು ವಚನ ಓದಿದ್ರೆ ಸಾಕು. ನಾವು ಸಾವಿರಾರು ಪುಟಗಳನ್ನು ಬರೆದ ಹೇಳಲಿಕ್ಕೆ ಆಗದಂಥ ಮಾತುಗಳನ್ನ ಈ ಶಿವಶರಣೆಯರು ತಮ್ಮ 4 ಸಾಲುಗಳು ಬರ್ತಿರ್ತಾರೆ. 4 ಸಾಲುಗಳಲ್ಲಿ ವಿಶೇಷವಾಗಿ ಈ ಬಸವಣ್ಣನವರ ವಚನಗಳಲ್ಲಿ ದಿನಕ್ಕೆ ಒಂದು ಓದಿದ್ರೆ ನಿಮ್ಮ ಜೀವನ ಕೃತಾರ್ಥ ಆಗ್ತದೆ. ನೀವು ಕೆಲವೊಂದಿಗೆ ಸಾಕಷ್ಟು ಇರ್ತಾವೆ, ಅವರ ವಚನಗಳನ್ನು ಕೇಳಿರಿ. ಅವರ ತೀರಾ ಪರಿಚಿತವಾದಂಥ ವಚನಗಳನ್ನ ನಿಮ್ಮ ಮುಂದೆ ಇಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಇದೆಲ್ಲ ಕೇಳಿ ನೀವು. ಕಳಬೇಡ ಕೊಳಬೇಡ, ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇತರ ಬಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ನಾವು ದೊಡ್ಡ ಕೆಲಸ ಮಾಡಬೇಕಾಗಿಲ್ರಿ, ಅವ್ರು ಬೇಡ ನಿಮ್ಮನ್ನು ಸುಧಾರಿಸ್ಕೊಳ್ರಿ, ನಿಮ್ಮ ಅಂತರಂಗ ನೋಡ್ಕೋರಿ. ಅಂದ್ರೆ ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ. ಇದ ವ್ಯಕ್ತಿತ್ವ ವಿಕಸನ ಬಗ್ಗೆ ಹೇಳಿದ್ರು. ಇನ್ನೊಂದು ಹೇಳ್ತಾರೆ, ಚಕೋರಂಗೆ ಚಂದ್ರಮನ ಬೆಳಕಿನ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಭ್ರಮರಂಗೆ ಪರಿಮಳದ ಬಂಡುಂಬುವ ಚಿಂತೆ, ಎಲೆಗೆ ಎನ್ನ ಕೂಡಲ ಸಂಗಮ ದೇವನ ನೆನೆಯುವುದೇ ಚಿಂತೆ. ಎಷ್ಟು ಚಂದ ನೋಡಿ, ಅದರಲ್ಲಿ ಅಡಿಗೆ ಭಾವನೆಗಳು ನೀವು ಅರ್ಥ ಮಾಡ್ಕೋಬೇಕು. ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲ, ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲ. ನಾದವ ಮಾಡಿದ ರಾವಣಗೆ ಅರೆ ಆಯುಷವಾಯಿತು, ವೇದವನ್ನು ಓದಿದ ಬ್ರಹ್ಮನ ಶಿರ ಹೋಯಿತು. ನಾದ ಪ್ರಿಯರು ಅಲ್ಲ, ವೇದ ಪ್ರಿಯರು ಅಲ್ಲ, ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಆಮೇಲೆ ಹೇಳ್ತಾರೆ, ಅದ ದಾಸ್ಯ ಭಾವನೆ ಅದಂದ್ರಲ್ಲ. ಈಗ ಮೇಡಮ್ ಅಂದ್ರೆ ಇದ್ದವರೆಲ್ಲ ಮಠ ಕಳಿಸ್ತಾರೆ, ಎಲ್ಲ ಮಾಡ್ತಾರೆ. ಅದನ್ನ ನಾನೇನು ಮಾಡಲಪ್ಪ ಅಂತೇಳಿ, ಉಳ್ಳವರು ಶಿವಾಲಯ ಮಾಡುವರು, ನಾನೇನು ಮಾಡವಲ್ಲ, ನಾ ಮಾಡಲಯ್ಯ ಬಡವನಯ್ಯ.
ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕೈಗೊಂಡು ಜಂಗಮ ಕಳಿಲ್ಲ. ಎನ್ನ ಕಾಯವ ದಂಡಿಗೆಯ ಮಾಡಯ್ಯ, ಎನ್ನ ಶಿರವ ಸೋರೆಯ ಮಾಡಯ್ಯ, ಎನ್ನ ನರಗಳ ತಂತಿಯ ಮಾಡಯ್ಯ, ಭಕ್ತೀಸರಾಗುವ ಹಾಡಯ್ಯ, ಉರದ ಲೋತ್ತಿ ಲೋತ್ತಿ ಬಾರಿಸು ಕೂಡಲ ಸಂಗಮ ದೇವ. ಚಂದದ ಭಾವನೆ ನೋಡ್ರಿ. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟದ ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೆರಿದರೆ ರುಚಿ ಇಲ್ಲ. ಕೂಡಲ ಸಂಗಮ ದೇವ ನಿಜವಲ್ಲದವನ ಭಕ್ತಿ, ಭಕ್ತಿಯ ಭಾವನೆ ಅಡಿಯದಿಲ್ಲ. ಇದಕ್ಕೆ ನೀವು ಅವ ನಾವು ಜಾತಿ ನೋಡಿ ಅವ ಇಂಥವ ಇಂಥ ಅಂತ ಬಸವಣ್ಣ ಅಂತಾರೆ. ಇವನಾರವ 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 ಎಂದೆನಿಸದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ. ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದಿಸಯ್ಯ. ಅಯ್ಯ, ನೀನು ನಿರಾಕಾರವಾದಲ್ಲಿ ನಾನು ಜ್ಞಾನವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ, ನೀನು ನಾಟಂಕಿನಿಂದಲ್ಲಿ ನಾನು ಚೈತನ್ಯವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ, ನೀನು ಸಾಕಾರವಾಗಿದ್ದಲ್ಲಿ ನಾನು ವೃಷಭವೆಂಬ ವಾಹನವಾಗಿದ್ದೆ ಕಾಣ. ಅಯ್ಯ, ನೀನು ನನ್ನ ಭವವ ಕೊಂದಿಹೇನೆಂದು ಜಂಗಮ ಲಾಂಛನವ ಧರಿಸಿ ಬಂದಲ್ಲಿ ನಾನು ಭಕ್ತರೆಂಬ ವಾಹನವಾಗಿದ್ದೆ ಕಾಣ. ಕೂಡಲ ಸಂಗಮ ದೇವ ಕರಿಘನ ಅಂಕುಶ ಕಿರಿದೆನ್ನಬಹುದೇ, ಕರಿಘನ ಅಂಕುಶ ಕಿರಿದೆನ್ನಬಹುದೇ, ಬಾರದಯ್ಯ ಕಿರಿಘನ ವಜ್ರ ಕಿರಿದೆನ್ನಬಹುದೇ, ಬಾರದಯ್ಯ ತಮಂದ ಘನ ಜ್ಯೋತಿ ಕಿರಿದೆನ್ನಬಹುದೇ, ಬಾರದಯ್ಯ ಮರವು ಘನ ನಿಮ್ಮ ನೆನೆವ ಮನ ಕಿರಿದೆನ್ನಬಹುದೇ, ಬಾರದಯ್ಯ ಬಾರದಯ್ಯ ಕೂಡಲ ಸಂಗಮ ದೇವ. ಜನಿತಕ್ಕೆ ತಾಯಾಗಿ ಹೆತ್ತಳು ಮಾಯೆ, ಮೋಹಕ್ಕೆ ಮಗಳಾಗಿ ಹುಟ್ಟಿದವಳು ಮಾಯೆ, ಊಟಕ್ಕೆ ಸಿರಿಯಾಗಿ ಕುಡಿದವಳು ಮಾಯೆ, ಇದಾವ ಪರಿಯಲ್ಲೂ ಕಾಡಿತ್ತು ಮಾಯೆ. ಈ ಮಾಯೆ ಕಳವೆಡೆ ಎನ್ನಳವಲ್ಲ ನೀವೇ ಬಲ್ಲಿರ ಕೂಡಲ ಸಂಗಮ ದೇವ. ಸಂಸಾರವನ್ನು ಮಾಯ ಭ್ರಮ ಅಂತ ಹೇಳ್ತಾರೆ ಅಣ್ಣ ಬಸವಣ್ಣ. ಸಂಸಾರವೆಂಬ ಸರ್ಪ ಮುಟ್ಟಲು ಪಂಚೇಂದ್ರಿಯ ವಿಷಯವೆಂಬ ವಿಷಯದಿಂದ ನಾನು ಮುಂದುಗೆಟ್ಟೆನಯ್ಯ, ಆನು ಹೊರಳಿ ಬೀಳುತ್ತಿದ್ದೇನೆಯ. ಓಂ ನಮಃ ಶಿವಾಯ ಎಂಬ ಮಂತ್ರವ ಜಪಿಸುತ್ತಿದ್ದೇನೆಯ. ಕೂಡಲ ಸಂಗಮ ದೇವ ಕಾಲಲ್ಲಿ ಕಟ್ಟಿದ ಗುಂಡು, ಕೊಳ್ಳಲಿ ಕಟ್ಟಿದ ಬೆಂಡು, ತೇಲಲಿಯದು ಗುಂಡು, ಮುಳಗಲಿಯದು ಬೆಂಡು, ಇಂತಪ್ಪ ಸಂಸಾರ ಶರದಿಯ ದಾಟಿಸಿ ಕಾಲಾಂತಕನೇ ಕಾಯೋ ಕೂಡಲ ಸಂಗಯ್ಯ. ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರೋದಯಕ್ಕೆ ಅಂಬುದಿ ಹೆಚ್ಚುವುದಯ್ಯ, ಚಂದ್ರ ಕುಂದೆ ಕುಂದುವುದಯ್ಯ. ಚಂದ್ರನಿಗೆ ರಾಹು ಅಡ್ಡ ಬಂದಲ್ಲಿ ಅಂಬುದಿ ಬೊಗುಟಿತ್ತೆ ಅಯ್ಯ. ಅಂಬುದಿಯ ಮನಿ ಆ ಕೋಶವನ ಕೊಂಡಲಿ ಚಂದ್ರನ ಅಡ್ಡ ಬಂದಯ್ಯ ಅಯ್ಯ. ಆರಿಗಾರು ಇಲ್ಲ, ಆರಿಗಾರು ಇಲ್ಲ, ಕೆಟ್ಟವನಿಗೆ ಕೆರೆ ಇಲ್ಲ, ಜಗಜ್ಞಂಟ ನೀನೇ ಅಯ್ಯ ಕೂಡಲ ಸಂಗಮ ದೇವ. ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ಬೆಳೆಯ ಭೂಮಿಯಲ್ಲೊಂದು ಪ್ರಳಯದ ಕಸ ಹುಟ್ಟಿ, ತಿಳಿಯಲಿಯದು ಎಚ್ಚರಿಯದು ಎನ್ನ ಔಗುಣವೆಂಬ ಕಸವ ಕಿತ್ತು ಸಲಹಯ್ಯ ಲಿಂಗ ತಂದೆ ಸುಳಿ ತೆಗೆದು ಬೆಳೆವನು ಕೂಡಲ ಸಂಗಮ ದೇವ. ಕೆಸರಲ್ಲಿ ಬಿದ್ದ ಪಶುವಿನಂತೆ ಆನು ದೆಸೆಗೆ ಬಾಯ ಬಿಡುತ್ತಿದ್ದೇನೆಯ ಅಯ್ಯ. ಆರೇವರಿಲ್ಲ ಅಕಟಕಟ ಪಶುವೆಂದನ್ನ ಕೂಡಲ ಸಂಗಮ ದೇವ. ಕೊಂಬು ಹಿಡಿದತ್ತ ಎನ್ನಕ ಬಡ ಪಶು ಪಂಕದಲ್ಲಿ ಬಿದ್ದರೆ ಕಾಲು ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವ ಶಿವ ಹೋದೆಯಯ್ಯ, ನಿಮ್ಮ ಮನದೆತ್ತಲೆಯನ್ನ ತೆಗೆಯಯ್ಯ. ಪಶುಪತಿ ನೀನು, ತುಡುಗುಣಿಯನ್ನ ಹಿಡಿದು ಬಡಿಯದ ಮುನ್ನ ಒಡೆಯ, ನಿಮ್ಮ ಬಡಿಯದಂತೆ ಮಾಡು ಕೂಡಲ ಸಂಗಮ ದೇವ. ಇನ್ನು ಜನರ ನೋಡುವಂತ ರೀತಿ ಹೇಗಿರ್ತಾವ ನೋಡ್ರಿ. ತಾಳಮಣದ ಕೆಳಗೆ ಬಂದು ಹಾರ ಹರವಿ ಇದ್ದರೆ ಅದು ಹಾರ ಹರಿವಿ ಎನ್ನರು, ಸುರೆಯ ಹರಿವಿ ಎಂಬರು. ಈ ಭಾವ ಸಂಜೆಯವ ಮಾಡಿಸ ಕೂಡಲ ಸಂಗಮ ದೇವ. ನಾ ಈ ವಚನಗಳನ್ನು ಯಾಕಿದಂದ್ರೆ, ಈ ವಚನಗಳನ್ನು ನೀವು ಓದಿ ಅರ್ಥ ಮಾಡ್ಕೋಬೇಕು. ಸಾವಿರಾರು ವಚನದವ ನಮ್ಮ ಶಿವಚರಣರು ಬರ್ದಾಗ್ತದೆ. ನೀವು ದಿನಕ್ಕೆ ಒಂದು ವಚನ ಓದಿ ಅರ್ಥ ಮಾಡ್ಕೊಂಡು ಸಾಕು, ನಿಮ್ಮ ಜನ್ಮ ಸಾರ್ಥಕ ಆಗ್ತದೆ. ನಾವು ಮಾಡೋದಿಲ್ಲ ದದಾಂಧನ. ನಮ್ಗೆ ಇಂಥ ಮಹಿಮರು, ಇಂಥ ಶರಣರು, ಇಂಥ ದಿವ್ಯಾತ್ಮಗಳು ನೆನಪಿಗೆ ಬರೋದು ಆ ಸಂದರ್ಭಕ್ಕೆ ಮಾತ್ರ. ಹೀಗಾಗಿ ಇಂಥ ವ್ಯಕ್ತಿಗಳು ಅನವರತವಾಗಿ
ನಮ್ಮ ಜೀವನದಲ್ಲಿ ಬೆಳಕಾಗಿರ್ಬೇಕು. ಅಂದಾಗ ಮಾತ್ರ ಜೀವನ ನಮ್ದು ಸದೃಢ ಆಗ್ತದೆ, ಒಂದು ರೀತಿಯಲ್ಲಿ ಮುಂದೆ ಹೋಗಿ ಸಾಧ್ಯ ಆಗ್ತದೆ. ನಮ್ಮ ಆಕಾಶವಾಣಿ ಕೂಡ ಇಂತಹ ಕಾರ್ಯಕ್ರಮ ಸಾಕಷ್ಟು ಪ್ರಸಾರ ಆಗ್ತವೆ. ನೀವು ಕೇಳಿರ್ಬೋದು, ಸುಮಾರು 5-6 ತಿಂಗಳಾಯಿತು ವಚನಾಮೃತ ನಾವು ಕಾರ್ಯಕ್ರಮ ನಾವು ಪ್ರಸಾರ ಮಾಡ್ತಾ ಇದ್ದೀವಿ. ಬಸವ ಗೆದ್ದವ್ರ ಮಾಡ್ತಾ ಇದ್ದಾರೆ. ಅದಲ್ಲದೆ ಇತ್ತೀಚೆಗೆ 2-3 ತಿಂಗಳಾಯ್ತು ಕನಕ ದೀಪ ಅನ್ನುವಂಥ ಕನಕದಾಸರ ಕೃತಿಗಳನ್ನ ಆಧರಿಸಿ ಕಾರ್ಯಕ್ರಮ ಮಾಡ್ತಾರೆ. ನಮ್ಮ ಆಕಾಶವಾಣಿ ಸಾಕಷ್ಟು ಕಾರ್ಯಕ್ರಮ ಪ್ರಸಾರವಾಗ್ತದೆ. ನಿಮ್ಮಲ್ಲಿ ಸಾಕಷ್ಟು ಪ್ರತಿಭೆಗಳು ಕುಂತಾವ. ನಮ್ಮಲ್ಲಿ ಅಜ್ಜಾರ ಸಾಕಷ್ಟು ಕಾರ್ಯಕ್ರಮ ಅಂದ್ರೆ ಅಜ್ಜಾರ ಮಾತು ಅಜ್ಜಾರ ಮಾತುಕಿಂತ ಕೂತ್ರೆ ಅಜ್ಜರ ಬಸವಾನಂದ ಸ್ವಾಮಿ, ಬಸವ ಆನಂದ ಸ್ವಾಮಿಗಳು ಕೇಳ್ತಾನೆ ಇರ್ಬೇಕಂತದ. ಹೀಗಾಗಿ ಅವರು ಒಂದು ಕಾರ್ಯಕ್ರಮ ನಿಸರ್ಗ ಜ್ಞಾನ ಅನ್ನೋ ಒಂದು ಕಾರ್ಯಕ್ರಮ ಆಕಾಶವಾಣಿ ಮುಖಾಂತರ ಅವ್ರು ಮಾಡ್ಕೊಡ್ತಾ ಇದ್ದಾರೆ. ಬಹಳ ಜನ ಮಾತಾಡ್ತಾರೆ. ನಾ ಹೇಳಿದ್ರೆ ನಿಮ್ಗೆ ಅತಿಶಕ್ತಿ ಅನ್ಬಹುದು. ಆದರೆ ಅವ್ರ ಅಕ್ಕಂದ ನಾನು ಮೊದಲನೇ ಸಾಲ ಇಲ್ಲಿ ಬಂದೆ. ನಾನು ಈ ಸ್ಥಳಕ್ಕೆ, ಈ ಮಹಾಮನೆ, ನಿಜವಾದ ಮಹಾಮನೆ ನಾವು ಬರ್ತಾ ಇರೋದು ಅನುಭವ ಅಂತ ಮಾತ್ರ ನನಗೆ ಆಸಕ್ತಿ ಕೊಟ್ಟು. ಅನುಭವ ಮಂಟ ಅಲ್ಲಿ ನೋಡಬೇಕಾಗಿಲ್ಲ. ಅನುಭವ ಮಂಟಪ ನೀವು ಅಲ್ಲೇ 12 ಶತಮಾನ ನೋಡಬೇಕಾಗಿಲ್ಲ. ಅನುಭವ ಮಂಟಪ ಇವತ್ತು ಇಲ್ಲಿ ಅದ, ಮನಗುಂಡಿಯಲ್ಲಿ ಅದ. ಮತ್ತು ಬಸವಣ್ಣ ಅನ್ನೋ ಮತ್ತೆ ಹುಡುಕ್ಬೇಕಾಗಿಲ್ಲ. ನಮ್ಮ ಸ್ವಾಮಿಗಳು ಇಲ್ಲೇ ಅದ, ಆ ರೂಪದವರು. ಹೀಗಾಗಿ ಇವರ ತತ್ವ ಆದೇಶಗಳು ಪಾಲಿಸಿರಿ, ನಿಮ್ಮ ಜೀವನ ಸಾರ್ಥಕ ಆಗ್ತದೆ. ನಮಗೆ ಏನು ಕೊಡ್ಲಿಕ್ಕೆ ಸಾಧ್ಯ ಇದ್ದರೆ ನೀವು ಬೇರೆ ಕಾಲು ಹೇಳಿಕ್ಕೆ ಹೋಗ್ಬೇಡ್ರಿ, ಮುಂದೆ ಹೋಗ್ಲಿಕ್ಕೆ ಬಿಡ್ರಿ. ಅವ್ರಿಗೆ ನಮ್ಮನ್ನ ಒಂದು ಭಾಳ ಅದ, ನಾನು ಮುಂದೆ ಹೋಗಬಾರ್ದು, ಅವ್ರು ಮುಂದೆ ಖುಷಿ ನಮಗೆ ಅವಾಗ ಹೋಗ್ಬೇಕೆ ಹೇಳ್ಬಿಡೋದು ಕಾಲ. ನಾನೇ ಇದ್ದದಿಲ್ಲಲ್ಲ ಅವಾಗ ಹೋಗಬಾರ್ದು. ಎಲ್ಲಿವರೆಗೆ ಜೀವನದಲ್ಲಿ ಈ ಸ್ವಾರ್ಥ ಹೋಗೋದಿಲ್ಲ, ನಾನು ಮುಂದೆ ಹೋಗೋದಿಲ್ಲ, ಬೇರೆಯವ್ರ ಮುಂದೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಬಹುಶಃ ಬಸವಣ್ಣ ಹಾಗೆ ಮಾಡಿದರೆ ಇಂಥ ಸುಂದರವಾದ ಸಮಾಜ ನಿರ್ಮಾಣ ಆಗ್ತಿದ್ದಿಲ್ಲ. ಅಂತ ನಿಸ್ವಾರ್ಥ ವ್ಯಕ್ತಿಗಳು ಸುಮಾರು ಜನ ಅದ. ಅವರ ಜೀವನ ನಮಗೊಂದು ಆದರ್ಶ ಆಗಿರಬೇಕು. ಆ ನಿಟ್ಟಿನಲ್ಲಿ ನಾವು ನಡೆಯೋಣ ಅಂತೇಳಿ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊತೀನಿ. ನನಗೆ ಇವತ್ತು ಕರೆದು ಈ 141ನೇ ಶಿವಾನುಭವ ಮಂಟಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅನುವು ಮಾಡಿಕೊಟ್ಟಂತ ಎಲ್ಲ ಶಿವಶರಣರಿಗೆ ನಾನು ಒಂದು ತಿಳಿಸ್ತೇನೆ. ನಮಸ್ಕಾರ. ಇಲ್ಲಿವರೆಗೂ ಅಪ್ಪ ಬಸವಣ್ಣನವರ ವಚನಗಳನ್ನು ಆಧಾರವಾಗಿ ಇಟ್ಟುಕೊಂಡು ಆ ಬಸವಣ್ಣನವರ ಘನ ವ್ಯಕ್ತಿತ್ವವನ್ನು ವಿವರಿಸಿರ್ತಕ್ಕಂಥ ಶ್ರೀ ಚಂದ್ರಕುಮಾರ್ ನಾಯಕ್ ಅವರಿಗೆ ಹೃತ್ಪೂರ್ವಕ ವಂದನೆಗಳು, ಶರಣಾರ್ಥಿಗಳು. ಈಗ ಪರಮ ಪೂಜೆಯಿಂದ ಅವರಿಗೆ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಧನ್ಯವಾದಗಳು. ಈಗ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ BK ಹೊಂಗಲ್ ಮಾಸ್ತರ್ ಅಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಶರಣ ಶ್ರೀ ಬಸಪ್ಪ ಕರಿಯಪ್ಪ ಹೊಂಗಲ್, ನಿವೃತ್ತ ಶಿಕ್ಷಕರು, ಧಾರವಾಡ, ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ನಾನು ಮಾತನ್ನು ಹೇಳಬೇಕಂತ ಅವರಿಗೆ ಕೇಳ್ಕೊಳ್ತಿದ್ದೇನೆ. ಇವರ ಬಗ್ಗೆ ಒಂದೇ ಒಂದು ಮಾತು ಅಂದರೆ, ಇವರ ಪೂರ್ವಿಕರು ಬ್ರಿಟಿಷರ ಕಾಲದಲ್ಲಿ ನರಗುದ್ ಬಂಡಾಯದಲ್ಲಿ ಹುತಾತ್ಮರಾಗಿರ್ತಕ್ಕಂಥ ಒಂದು ರಕ್ತದ ಕುಡಿ BK ಹೊಂಗಲ್ ಮಾಸ್ತರ್ ಅವರು. ಅವರನ್ನು ಸ್ಮರಣೆ ಮಾಡ್ತಾ ಈಗ BK ಹೊಂಗಲ್ ಕುಲದಿಂದ ನಾವು ಅನುಭವಿಸಿದ ಮಾಸ್ತರು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ ಅನಂತ ಅನಂತ ದೀರ್ಘದಂಡ ನಮಸ್ಕಾರಗಳನ್ನು ಅರ್ಪಿಸ್ತೇವೆ. ಪೂಜ್ಯರು ಈ 9 ವರ್ಷದ ಹಿಂದೆ ಹುರ್ಕಳ್ಳಿ ಅಜ್ಜ ಅವರ ಆವರಣದಲ್ಲಿ 1 ತಿಂಗಳ ಕಾಲ ಅವರು ಅದು ಆರೋಗ್ಯ ಸರ್ವಜ್ಞನ ಧರ್ಮ ಸಾರ ಅಂತ ಹೇಳಿದ್ರು ಪ್ರವಚನ ಇಟ್ಟಿದ್ರು. ಬಹಳ ಜನ ಕೂಡ್ತಿತ್ತು. 100 ಜನರು ನನ್ನಂತೆ ಅವರ ಪಾದಕ್ಕೆ ನಮಸ್ಕಾರ ಮಾಡಿ, ಅಜ್ಜ ಇಂಥ ರೋಗ ಐತಿ, ಅದಕ್ಕೆ ನೀವು ನಮಗೇನು ಮಾಡ್ತೀವಿ ಅಂತ ಕೇಳಿದಾಗ, ಬಾ ನೀವು ಅಂತ ಹೇಳ್ತೀವಿ. 24 ದಿವಸ ನನಗೆ ನಿರಾಹಾರ ಉಪವಾಸ ವ್ರತ ಮಾಡಿಸಿದ್ರು.
24 ದಿವಸ ನಿರಾಹಾರ ಅವ್ರು ಮಾಡಿಸಿದ ಮೇಲೆ ನನಗೆ ರೋಗ ಹೋತು, ಎಲ್ಲ ಬರೋಬ್ಬರಿ ಆಯ್ತು. ಅಜ್ಜ ಆಶೀರ್ವಾದದಿಂದ ಈ ಬಂದು ನಿಂತೈತಿ ಈ ದೇಹ. ಇದಕ್ಕೀಗ 89 ವರ್ಷ. ಅಜ್ಜವರು ನನ್ನ ಮೇಲೆ ಕೃಪಾ ಮಾಡಿ ನನಗೆ ಆ ಉಪಹಾಸ ವ್ರತ ಮಾಡಿಸಿ ನನಗೆ ಗುಳಿಗೆ ಕೊಟ್ಟು ನನ್ನ ಶರೀರವನ್ನು ಕಾಪಾಡಿದ್ದಕ್ಕೆ ಅವರಿಗೆ ಅನಂತ ಕಾಲ ನಾ ಇರುವ ತನಕ ಚಿರಋಣಿಯಾಗಿದ್ದೇನೆ ಅಂತೇಳಿ ತಮ್ಮೆಲ್ಲರ ಮುಂದೆ ಅವರಿಗೆ ಆಭಾರಿಯಾಗಿದ್ದೆ. ಅಷ್ಟು ಮಾಡಿದ ಮೇಲೆ ನನಗೇನಾಯಿತು, ಒಂದು ಉತ್ಸಾಹ ಸಿಕ್ಕು. ಅಜ್ಜರ ಆಶೀರ್ವಾದದಿಂದ ನಾನು ಸಾಹಿತ್ಯದೊಳಗೆ ಕೆಲವೊಂದು ಕವನಗಳನ್ನು ಬರೆದ ನನಗೆ 22ನೇ ಜನವರಿ ಇಸ್ವಿಯೊಳಗೆ ವರಕವಿ ದ.ರಾ. ಬೇಂದ್ರೆ ರಾಜ್ಯ ಪ್ರಶಸ್ತಿ ಆಶೀರ್ವಾದ ಅಜ್ಜಾರ ಮಾಡಿದೆ. ನಾನೀಗ ರಾಜ್ಯ ದ.ರಾ. ಬೇಂದ್ರೆ ಕವಿಗಳ ಒಂದು ಪ್ರಶಸ್ತಿ ತೆಗೆದುಕೊಂಡಂಥ ಒಬ್ಬ ಶಿಕ್ಷಕ. ಅಂದಿನಿಂದ ನಾನು ಮಕ್ಕಳ ಕವಿ ಅಂತ ಕರೀತಾರೆ, ಮಕ್ಕಳ ಕವನಗಳನ್ನು ಹಾಡ್ತೇನೆ. ಮತ್ತು ಆಕಾಶವಾಣಿ ಕೇಂದ್ರದವ್ರ ಉಪಕಾರ ನನ್ನ ಮೇಲೆ ಬಹಳ ಇದೆ. ನನ್ನನ್ನು ನೋಡ್ರಿ, ಆಕಾಶವಾಣಿ ಕೇಂದ್ರದವರು ಬಾಲಬುತ್ತಿ ಅಂತ ಮೊದಲು 17ನೇ ಇಸ್ವಿ 2017ರಾಗ ಬಾಲಬುತ್ತಿಯ ಕಾರ್ಯಕ್ರಮ ಕೊಡ್ತಾರೆ. ಅಜ್ಜಾರ ಒಳಗೆ ಅವರು ಅಲ್ಲೇ ಆಕಾಶವಾಣಿ ಕೇಂದ್ರದಾಗ ಅಜ್ಜಾರ ಭೇಟಿ ಇಲ್ಪ ಮಾಡಿ ನೀವು ಚಲೋ ಆಕರು ಅದನ್ನು ಮಾಡೀನಿ. ಆಮೇಲೆ ನನಗೆ ಅವರು ಸಂದರ್ಶನ ಇಟ್ಕೊಂಡ್ರು, ಸಂದರ್ಶನ ಪಟ್ಟಿ. ಮತ್ತು ನಾನು ಚಿಂತನ ಕವಿಯಾಗಿ ಚಿಂತನಗಳನ್ನು ಪಟ್ಟೆ. ಚಿಂತನಗಳು ಎಲ್ಲರೂ ಚಲೋ ಆಗ್ಯಾವಂತ ಅಜ್ಜಾರು ಕೇಳಿದ್ರು. ನಾನು ಧನ್ಯ. ಈಗೆಲ್ಲ ಆಗಬೇಕಾದ್ರೆ ಯಾರ ಕರಪ ಅಂತಂದ್ರೆ ಅಜ್ಜಾವ್ರ ಕರಪ. ಅದಕ್ಕಾಗಿ ಇವತ್ತಿನ ಈ ಬಸವ ಜಯಂತಿ ಒಳಗೆ ನಾನು ಅಜ್ಜಾರ ಸ್ಮರಣೆ ಮಾಡಿ ಅವ್ರ ಪಾದಕ್ಕೆ ನಮಸ್ಕಾರ ಮಾಡಿ ನಾನು ಕವಿ ಅನ್ನೋದಕ್ಕೆ ಒಂದು ಸ್ಯಾಂಪಲ್ ಒಂದು ಕವನ ನಿಮ್ಮ ಮುಂದೆ ಓದಬೇಕು ಮತ್ತು ಅಜ್ಜಾರದಕ್ಕೆ ಅನುಮತಿ ಕೊಡಬೇಕು ಅಂತ ಹೇಳ್ತಿದ್ರೆ ಬೇಡ್ಕೊಳ್ತೇನೆ. ನಾನು ಓದುವ ಕವನದ ಶೀರ್ಷಿಕೆ ಚನ್ನಬಸವೇಶ್ವರರು. ಉಳಿವಿಯ ಚನ್ನಬಸವೇಶ್ವರರು. ಅವರು ಉಳಿಗೆ ಬಂದ ಉಳಿವಿ ಚನ್ನಬಸವೇಶ್ವರ. ಮೊದಲು ಅವರು ಅಲ್ಲೇ ಕಲ್ಯಾಣದೊಳಗೆ ಬಸವಣ್ಣನವರು ಇದರೊಳಗೆ ಇದ್ದರು. ಶೀರ್ಷಿಕೆ ಚನ್ನಬಸವೇಶ್ವರರು. ಕ್ಷತ್ರಿಯ ಸ್ಥಾಪನಾಚಾರ್ಯನಾಗಿ ಲಿಂಗಾಯತ ಧರ್ಮ ಏಳಿಗೆಗಾಗಿ ಬಂದನಯ್ಯ ನನ್ನ ಚನ್ನ ಬಸವಣ್ಣ ಎಂದು ಸಿದ್ದರಾಮ ಹೇಳಿದ್ದಾರೆ. ಸಾಧಕನು ಭಕ್ತ ಸ್ಥಳದಲ್ಲಿ ನಿಂತು ಉಳಿದ 5 ಸ್ಥಳಗಳನ್ನು ಸಾಧಿಸಬಹುದೆಂದ ಚನ್ನ ಬಸವಣ್ಣ ಸತಸ್ಥಳಕ್ಕೆ ನೀಡಿದ ಪರಮ ದೀಕ್ಷೆಯಿದೆ. ವೇಷಧಾರಿ ಜಂಗಮರನ್ನು, ವೇಷಧಾರಿ ಭಕ್ತರನ್ನು ಕಠೋರವಾಗಿ ಖಂಡಿಸಿದ ನಮ್ಮ ಚನ್ನಬಸವಣ್ಣ. ಚನ್ನಬಸವಣ್ಣ ನ್ಯಾಯ ನಿಷ್ಠುರಿಯಾಗಿ, ಸತಸ್ಥಲ ತಳಹದಿಯಾಗಿ, ಅಷ್ಟಾವರಣ ಅಂಗವಾಗಿ, ಪಂಚಾಚಾರ ಪ್ರಾಣವಾಗಿ, ಸ್ವಾವಲಂಬಿ ಸುಂದರ ಸಮಾಜ ರಚನೆಗೆ ಚನ್ನಬಸವಣ್ಣ ಹಂಬಲಿಸಿದನು. ಅರಸನ ಭಕ್ತಿಯ ಅಹಂಕಾರದಲ್ಲಿ ಕೆಟ್ಟಿತು, ಬನಸಿಗರ ಭಕ್ತಿ ಬಲ್ಲದ ಮಳೆಯಲ್ಲಿ ಹೋಯಿತು. ಲಿಂಗ ವಿಭೂತಿ ರುದ್ರಾಕ್ಷಿಗಳು ಮಾರಾಟಕ್ಕಿಟ್ಟ ವಸ್ತುಗಳಲ್ಲ. ಕಂಡವರಿಗೆ ಲಿಂಗ ಕಟ್ಟಿದರೆ ಲಿಂಗ ಕಟ್ಟಿದ ಗುರುಗೆ ನರಕ ತಪ್ಪದು. ಶೀಲವಂತನ ಭಕ್ತಿ ಸಂಖ್ಯೆಯಲ್ಲಿ ಹೋಯಿತು. ದಾಸಿಯ ಸಂಘ ಕಸ ನೀರು ಹೊಸಿತ್ತು.
ಖುಷಿ ಸುಗುಳೆಯಲ್ಲಿ ಹಣ್ಣಾಗಿತ್ತು, ವೇಷಿಯ ಸಂಘ ಎಂಜಲು ತಿನಿಸಿತ್ತು. ವ್ಯಾಕುಲವೇ ಭವ, ನಿರಾಕುಲವೇ ನಿರ್ಭವ. ತಾಯ ಮಾಡಿ ಕತ್ತ ಕೊಂಬರೆ, ಜ್ಞಾನಿಗೆ ಕತ್ತಲೆ ಇಲ್ಲ, ಅಜಾತನಿಗೆ ಭಯ ಇಲ್ಲ. ಪರುಷ ಪರ್ವತದಲ್ಲಿ ಕಪ್ಪುಳ ಉಂಟೆ, ಮುತ್ತು ನೀರಲ್ಲಿ ಹುಟ್ಟಿ ಮತ್ತೆ ನೀರಕ್ಕುದೆ. ಮಧುರ ಗುಣವ ಇರುವೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು, ಗೋತ್ರದ ಗುಣವ ಕಾಗೆ ಬಲ್ಲದು. ಭಕ್ತ ಜಂಗಮ ಸಂಬಂಧವು ಪ್ರಸನ್ನವಾಗಿ ಲೋಕಕ್ಕೆ ಆದರ್ಶವಾಗಿರಬೇಕು. ಜಲಚರ ಪಾದವಂತಿರಬೇಕು, ಶಿಶು ಕಂಡ ಕನಸಿನಂತಿರಬೇಕು. ಲಿಂಗೈಕ್ಯವೆಂದರೆ ಅಗ್ನಿಯೊಳಗೆ ಕರ್ಪೂರ ಅಡಗಿದಂತಿರಬೇಕು. ಮೌಳಿಯುಂಡ ರುಚಿಯಂತಿರಬೇಕು. ಶ್ರೀ ಚನ್ನಬಸವೇಶ್ವರರ ವಚನಾಮೃತವಿದು. ಧನ್ಯವಾದಗಳು. ವಯೋವೃದ್ಧರು ಜ್ಞಾನವೃದ್ಧರು ಆಗಿರ್ತಕ್ಕಂಥ ಶರಣ BK ಹೊಂಗಲ್ ಗುರುಗಳು ಬಹಳ ಅದ್ಭುತವಾಗಿ ಚನ್ನಬಸವಣ್ಣನವರ ಕುರಿತು ಒಂದು ಕವಿತೆ ಹಾಡಿದ್ದಾರೆ. ಅಂಥವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಈಗ ಪೂಜೆಯಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಇವತ್ತಿನ ಕಾರ್ಯಕ್ರಮದ ಇನ್ನೂರು ಮುಖ್ಯ ಅತಿಥಿಗಳಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ HM ವಾಮದೇವಯ್ಯ ಇವರು ಒಂದು ಅನುಭವ ಗೀತೆಯನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸ್ತಾ ಇದ್ದಾರೆ. ಶರಣರಾಗಿರ್ತಕ್ಕಂಥ HM ವಾಮದೇವಯ್ಯ ನಿವೃತ್ತ ಶಿಕ್ಷಕರು ಅಲ್ಲೇ ಅವರು ನಿವೃತ್ತ ಶಿಕ್ಷಕರು. ನೀವು ಹಂಗೆ ಹಾಡ್ಬೇಡಿ, ಮಾತು ಹೇಳಿ. ನಿಜವಾಗಲೂ ನಾನು ಜೀವಂತ ಇರುವವರೆಗೂ ಇಂದಿನ ದಿನವನ್ನು ಮರೆಯುವುದಿಲ್ಲ. ಅಷ್ಟು ಸಂತೋಷವಾಗಿದ್ದೀನಿ. ನಿಜವಾಗ್ಲೂ ನಾನು ಪ್ರಥಮ ಬಾರಿಗೆ ಈ ಆಶ್ರಮಕ್ಕೆ ಬಂದಿದ್ದೇನೆ. ಅಷ್ಟು ಸಂತೋಷ ಆಗಿದೆ. ಇಲ್ಲಿವರೆಗೆ ವಿದ್ವಜ್ಜನಗಳ ಭಾಷಣವನ್ನು ಕೇಳಿ ಅತಿ ಆನಂದವಾಗಿದೆ. ಶ್ರೀ ಶ್ರೀ ಪರಮಪೂಜ್ಯ ಬಸವಾನಂದ ಸ್ವಾಮಿಗಳ ಅಡಿದಾನಗಳಲ್ಲಿ ಭಕ್ತಿಯಿಂದ ಒಡಮಟ್ಟು ಇಲ್ಲಿ ಆಶೀರ್ವಾದಿರ್ತಕ್ಕಂಥ ವಿದ್ವಜ್ಜನರೇ, ಮಹನೀಯರೇ, ಪ್ರೇಕ್ಷಕರ ಸ್ಥಳದಲ್ಲಿ ಆಶೀರ್ವಾದಿರುವಂಥ ಹಿರಿಯರೇ, ಮಹಿಳೆಯರೇ, ಮಾತೆಯರೇ, ಮಕ್ಕಳೇ, ಈ ದಿವಸ ನಾನು ಶ್ರೀ ಶ್ರೀನಿವಾಸ ಸಮೀಪರ ತತ್ವಪದವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಷ್ಟಪಡ್ತೀನಿ. ನಂತರ ಅಜ್ಜರು ಅವಕಾಶ ಕೊಟ್ಟರೆ ಬಸವ ಜಯಂತಿ, ಬಸವಣ್ಣವರ ಒಂದು ವಚನಗಳನ್ನು ಹೇಳಿದ್ದೆ. ಪರಿಚಯ ಆಯ್ತು, ಅದನ್ನು ಹೇಳಿ. ಇಷ್ಟಪಡ್ತೀನಿ. ಮಾಮೂಲಿ ಪರಿಚಯ ಹೆಂಗೆ ಆಯ್ತು? ಬಸವ ಜಯಂತಿ ಮಾತಾಡಿದಾರೆ. ನಿಮ್ಮ ಪರಿಚಯ ಹೆಂಗೆ ಬಂತು ಅಂತ ಹೇಳಿ. ನನ್ನ ಹೆಸರು HM ವಾಮದೇವಯ್ಯ ಅಂತ ಹೇಳಿ. ಶಾಲಾಧಿಕಾರಿಯಾಗಿ ಕಾಂಪೋಸಿಟ್ ಜೂನಿಯರ್ ಕಾಲೇಜಿನಲ್ಲಿ ಹಿರಿಯ ಶಿಕ್ಷಕನಾಗಿ ಸೇವೆ ಸಲ್ಲಿಸಿ ಅನೇಕ ಸ್ಥಳಗಳಲ್ಲಿ ಈಗ ನಿವೃತ್ತಿಯಾಗಿ 21 ವರ್ಷ ಆಯಿತು. ಶಿಶ್ನವಾಳ ಶರೀಫರ ಕಡೆಗೆ ನನ್ನ ಮನಸ್ಸು ಹೋಯಿತು. ಎದ್ದು ಶಿಶ್ನವಾಳ ಶರೀಫ, ಮಲಿಕೆಂಡು ಶಿಶ್ನವಾಳ ಶರೀಫ, ಊಟ ಮಾಡಿಕೊಂಡು ಶರೀಫ, ಸದಾಕಾಲ ಶರೀಫನ್ನು ನಡೆಸ್ತಾನೆ ಇರ್ತೀನಿ. ಅಲ್ಲಿ ಆಜೀವ ಸದಸ್ಯನಾಗಿದ್ದೀನಿ. ಗುರು ಗೋವಿಂದ ಶಿವಯೋಗಿ, ಶಿಶ್ನವಾಳ ಶರೀಫ ಶಿವಯೋಗಿ, ಪಂಚಾಗ್ನಿ ಮಠ ಟ್ರಸ್ಟ್ ಶರೀಫ್ಗಿರಿ ಶಿಶುನಾಳ, ಈ ಒಂದು ಸದಸ್ಯತ್ವವನ್ನು ಪಡ್ಕೊಂಡಿದ್ದೀನಿ. ಆಗಾಗ ಹೋಗ್ತಾ ಇರ್ತೇನೆ. ಸುಮಾರು ಅನೇಕ ತತ್ವಪದಗಳನ್ನು ನಾನು ಅಭ್ಯಾಸ ಮಾಡಲಿಕ್ಕೆ ಅದು ಭಾಗಸ್ವಾಮ್ಯವನ್ನು ಮಾಡಿದ್ದೀನಿ. ಅದರಲ್ಲಿ
ಈಗ ಒಂದು ತತ್ವವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇವೆ. ಅವ್ರ ಪುಸ್ತಕ ಓದ್ಬಿಟ್ಟು ಲೋಕದೊಳು ಶಿಶುನಾಳ ಲೋಕದೊಳು ಶಿಶುನಾಳ ಧೀಶನ ಮಠದೊಳಗೆ ಸಾಧುರ ಕೈಯೊಳಗೆ ಏಕದಾರಿ ಕೊಡಿಯಾದೆ. ಓ ಬಿದಿರು ನಾನಾರಿಗಲ್ಲಾದವಳು, ಓ ಬಿದಿರು ನಾನಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ. ಸುಂದರ ಸ್ತ್ರೀಯರಿಗೆ ಕೇಳುವ ಮರವಾದೆ, ಆಡುವ ಮಕ್ಕಳಿಗೆ ತೂಗುವ ತೊಟ್ಟಿಲಾದೆ. ಓ ಬಿದಿರು ನಾನಾರಿಗಲ್ಲಾದವಳು. ಅಂಬಿಗೆಗೆ ಕೋಲಾದೆ ದಂಡಿಗೆ ನಾನಾದೆ, ಅಂಬಿಗೆಗೆ ಕೋಲಾದೆ ದಂಡಿಗೆ ನಾನಾದೆ. ನೀ ತುಳ್ಳ ಹುಡುಗರಿಗೆ ಬೇಟೆಯ ಬಳಿಕಾದೆ. ಓ ಬಿದಿರು ನಾನಾರಿಗಲ್ಲಾದವಳು. ಓ ಬಿದಿರು ನಾನಾರಿಗಲ್ಲಾದವಳು, ಓ ಬಿದಿರು ನಾನಾರಿಗಲ್ಲಾದವಳು. ಮುದುಕಗೆ ಬಡಿಯಾದೆ ಮುತ್ಯಾಗ ಬೆತ್ತವಾದೆ, ಮುದುಕಗೆ ಬಡಿಯಾದೆ ಮುತ್ಯಾಗ ಬೆತ್ತವಾದೆ. ದೊಡ್ಡ ದೊಡ್ಡ ಮಹಾತ್ಮರ ಕೈಯೊಳಗೆ ಕೋಲಾದೆ. ಓ ಬಿದಿರು ನಾನಾರಿಗಲ್ಲಾದವಳು, ಓ ಬಿದಿರು ನಾನಾರಿಗಲ್ಲಾದವಳು. ಓ ಅಂಬಿಗೆಗೆ ಕೋಲಾದೆ ದಂಡಿಗೆ ನಾನಾದೆ, ಅಂಬಿಗೆಗೆ ಕೋಲಾದೆ ದಂಡಿಗೆ ನಾನಾದೆ. ಎಲ್ಲಮ್ಮನ ಗುಡ್ಡದೊಳಗೆ ಅಡ್ಡಿಗೆ ನಾನಾದೆ. ಓ ಬಿದಿರು ನಾನಾರಿಗಲ್ಲಾದವಳು, ಓ ಬಿದಿರು ನಾನಾರಿಗಲ್ಲಾದವಳು. ಹಂದರ ಹಾಗಂಬವಾದೆ ದಂಡೀಪ ಸಿಂಗವಾದೆ, ಹಂದರ ಹಾಗಂಬವಾದೆ ದಂಡೀಪ ಸಿಂಗವಾದೆ. ದೊಡ್ಡ ದೊಡ್ಡ ಮಠದೊಳಗೆ ಕಜ್ಜಾಯ ಭುಗಿಯಾದೆ. ಓ ಬಿದಿರು ನಾನಾರಿಗಲ್ಲಾದವಳು, ಓ ಬಿದಿರು ನಾನಾರಿಗಲ್ಲಾದವಳು. ಹುಟ್ಟುತ್ತ ಹುಲ್ಲಾದೆ ಬೆಳೆಯುತ್ತ ಮರವಾದೆ, ಸುಂದರ ಸ್ತ್ರೀಯರಿಗೆ ಕೇಳುವ ಮರವಾದೆ. ಆಡುವ ಮಕ್ಕಳಿಗೆ ಕೂಡುವ ತೊಟ್ಟಿಲಾದೆ. ಬಿದಿರು ನಾನಾರಿಗಲ್ಲಾದವಳು. ತಿಪ್ಪೆಯ ಕೆಳಗಿದ್ದೆ ಅದರುದ್ದ ಬೆಳೆದಿದ್ದೆ. ಸಿದ್ದರಾಮೇಶ್ವರನಿಗೆ ನಂದಿ ಕೊಲಾದೆ. ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನಾನಾರಿಗಲ್ಲಾದವಳು. ಲೋಕದೊಳು ಶಿಶುನಾಳ ಲೋಕದೊಳು ಶಿಶುನಾಳ ಭೀಷಣ ಮಠದೊಳಗೆ ಸಾಧೂರ ಕೈಯೊಳಗೆ ಏಕದಾರಿ ಕೊಡಿಯಾದೆ. ಆ ಬಿದಿರು ನಾನಾರಿಗಲ್ಲಾದವಳು, ಬಿದಿರು ನೀನಾರಿಗಲ್ಲಾದವಳು. ಓ ಬಿದಿರು ನಾನಾರಿಗಲ್ಲಾದವಳು, ನಾನಾರಿಗಲ್ಲಾದವಳು, ನಾನಾರಿಗಲ್ಲಾದವಳು.
ಅನುಭವಿಗಳು ಬಿದಿರಿನ ಮಹತ್ವವನ್ನು ಕುರಿತು ಸುಧಾಸಿರಿಕರ ಗೀತೆಯನ್ನು ಬಹಳ ಸುಂದರವಾಗಿ ಹೇಳಿದ್ದಾರೆ. ಬಹುಶಃ ಇವರಿಂದ ಶ್ರೀ ಅಶ್ವತ್ಥರು ಕಲ್ತರು ಅಥವಾ ಶ್ರೀ ಅಶ್ವತ್ಥರಿಂದ ಇವರು ಕಲ್ತರು ಗೊತ್ತಾಗಿಲ್ಲ. ಅಂಥ ಕಂಚಿನ ಕಂಠದ ಗುರುಗಳಿಗೆ ಈಗ ಪೂಜೆಯಿಂದ ಗೌರವ ಸನ್ಮಾನ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಈ ಒಂದು ವಿಶೇಷ ಕಾರ್ಯಕ್ರಮ ನಮ್ಮ ಬಸವಾದಿ ಶಿವಶರಣರು ಯಾರು ಸಾಂಸಾರಿಕ ಅಥವಾ ದಾಂಪತ್ಯ ಜೀವನವನ್ನು ಅಲ್ಲಗಳೆಯಲಿಲ್ಲ.